ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾನ್. ಸುಮಾರು 1.5 ತಿಂಗಳು 2 ತಿಂಗಳ ಹತ್ತತ್ರ ಆಯ್ತಾ ಬಂತು. ನಾನು ಒಂದು ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನನಗೆ ತುಂಬ ಕೆಲಸಗಳಿತ್ತು. ಅಂದರೆ ಸ್ವಲ್ಪನೂ ನಾನು ಯೂಟ್ಯೂಬ್ಗೆ ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಲಾಂಗ್ ಗ್ಯಾಪ್ ಆಯಿತು. ಸಾರಿ ಯಾರ್ಯಾರಿಗೆ ನಾನು ಸಪೋರ್ಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲ ನನಗೆ ಕ್ಷಮಿಸಬೇಕು. ಸ್ಪೆಷಲ್ಲಾಗಿ TRD ಚಾನಲ್ ಅಂದರೆ ತ್ರಿವೇಣಿ ಅವರು, ಹಾಗೆ ಟಿ ಫಾರ್ ಟಾಯ್ಸು, ಹಾಗೆ ನಾಗು ಚಾನಲ್ಲು, ಇವ್ರುಗಳಿಗೆಲ್ಲ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಜೊತೆನೂ ಕಾನ್ವರ್ಸೇಷನ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ, ನಾನು ಸ್ವಲ್ಪ ಮಗಳ ಆರೈಕೆ, ಹಾಗೆ ತುಂಬ ಕೆಲಸಗಳು, ಮನೆಗಳಲ್ಲಿ ತುಂಬ ಕೆಲಸ ಇತ್ತು. ಒಂದು ವಾರ ತನಕ ಓಂ ಶಕ್ತಿ ಹಾಗೆ ಸುಮಾರು ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಸುಮಾರು ಒಂದು ಫುಲ್ ನಮ್ಮದು ಸುಮಾರು ರಿಲೇಟಿವ್ಸ್ ಎಲ್ಲ ಸೇರಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾನು ಇದುವರೆಗೂ ಯಾವುದೂ ವೀಡಿಯೋ ಮಾಡೋಕ್ಕೂ ಸಮಯ ಸಿಕ್ಕಿರಲಿಲ್ಲ, ಕ್ಷಮಿಸಿ. ಲಾಂಗ್ ಗ್ಯಾಪ್ ಆಯಿತು. ಇಷ್ಟು ದಿನ ಗ್ಯಾಪಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯಗಳೇನಿದೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಂ ಶಕ್ತಿಗೆ ಅಂತ ಒಂದು ವಾರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸುಮಾರು ರಿಲೇಟಿವ್ಸ್ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂದು ಬಸ್ ಜನ ಸೇರಿದ್ರು. ಅದರ ಒಂದು ಬಸ್ ಜನದಲ್ಲಿ ಒಂದು ಅರ್ಧ ಬಸ್ಸು ಊರು ಜನಗಳಾಗಿದ್ದರೆ, ಅಂದರೆ ಸರೌಂಡಿಂಗ್ ಮೈಸೂರಿನ ಕೆಲವು ಜನಗಳಾಗಿದ್ದರೆ, ಇನ್ನೊಂದು ಅರ್ಧ ಬಸ್ಸಷ್ಟು ನಮ್ಮ ರಿಲೇಟಿವ್ಸ್ಗಳೇ ಸೇರ್ಕೊಂಡು ಹೋಗಿದ್ವಿ. ಒಂದು ವಾರ ದೇವರ ದರ್ಶನದಿಂದ ನನ್ನ ಮೈಂಡ್ಗೆ ಸ್ವಲ್ಪ ರಿಲೀಫ್ ಸಿಕ್ತು. ಹೇಳಬೇಕು ಅಂದರೆ, ಎಷ್ಟೊಂದು ಟೆನ್ಷನ್ನು, ಎಷ್ಟೊಂದು ಬೇಜಾರುಗಳ ಮಧ್ಯ ನನಗೆ ಅದೊಂದು ರಿಲೀಫ್ ಕೊಡ್ತು. ಲಾಸ್ಟು 1.5 ತಿಂಗಳ ಹಿಂದೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿಬಿಟ್ಟೆ. ಯಾಕೆ ಅಂತಂದರೆ, ಅದನ್ನು ನನ್ನ ತೀರಾ ಪರ್ಸ್ನಲ್ ವಿಷಯನೇ ಶೇರ್ ಮಾಡಿದ್ದಾಳೆ ಅಂತ ಕೆಲವರು ಮಿಸ್ಟೇಕ್ ಮಾಡ್ಕೊಂಡಿದ್ರು. ಹಾಗಾಗಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬೇಡ ಯಾಕೆಪ್ಪ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಅದೇ ಲಾಸ್ಟ್ ಆಗೋಯಿತು. ಆಮೇಲೆ ಒಂದು 2-3 ದಿನದಲ್ಲೇ ತುಂಬ ಕೆಲಸಗಳು ಸ್ಟಾರ್ಟ್ ಆಗೋಯಿತು ಮನೆಯಲ್ಲಿ. ಹಾಗಾಗಿ ನಾನು ಯಾವುದೋ ವೀಡಿಯೋ ನೆಕ್ಸ್ಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ದೇವ್ರ ದರ್ಶನಕ್ಕೆ ಅಂತ ಒಂದು ವಾರ ಹೋದೆ. ಒಂದು ವಾರಾನ್ಗಟ್ಲೆ ನಮ್ಮವ್ರ ಜೊತೆ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಖುಷಿಯಾಗಿ ಕಾಲ ಕಳ್ಕೊಂಡು ಬಂದ್ವಿ. ಸುಮಾರು 6 ದಿನದಲ್ಲಿ 12 ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಕೊಬಂದ್ವಿ. ಅದರಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸಿದ್ದು ಶ್ರೀರಂಗಮ್ಮ ಹಾಗೆ ಗೋಲ್ಡನ್ ಟೆಂಪಲ್ನ. ಯಾಕೆ ಅಂತಂದರೆ, ಶ್ರೀರಂಗಮ್ಮಲ್ಲಿ ಏನು ವ್ಯವಸ್ಥೆ ಆಯಿತು ಅಂದರೆ, 7:30ಗೆ ದೇವ್ರ ದರ್ಶನನ ಕ್ಲೋಸ್ ಮಾಡಿ, ಅಂದರೆ ಮಾರ್ನಿಂಗ್ 5 o'clock ಏನೋ ಗೊತ್ತಿಲ್ಲ ಕರೆಕ್ಟಾಗಿ, 5 o'clock 7:30ವರೆಗೆ ದೇವ್ರ ದರ್ಶನ ಇತ್ತು. ಹಾಗೆ 7:30 9:30ವರೆಗೆ ದೇವ್ರ ದರ್ಶನಕ್ಕೆ ಅವಕಾಶ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಆಮೇಲೆ 9:30ಗೆ ಅಷ್ಟರಲ್ಲಿ ಗ್ಯಾಪ್ ಅಷ್ಟರಲ್ಲಿ ಸುಮಾರು ಸಾವಿರಾರು ಗಟ್ಟಲೆ ಜನ ಸೇರಿಬಿಟ್ಟಿದ್ರು. ಆವಾಗ ಏನಾಗುತ್ತೆ ಅಂತಂದರೆ, ಇವರು ಯಾವ ಗೇಟ್ ಓಪನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸಡನ್ನಾಗಿ ಯಾವುದೋ ಒಂದು ಗೇಟ್ ಓಪನ್ ಮಾಡ್ತಾರೆ ದೇವ್ರ ದರ್ಶನಕ್ಕೆ ಅಂತ. ಜನಗಳ ಗುಂಪಲ್ಲಿ ಮುಂದೆ ಇರೋರು ಪಾಸ್ ಆದಮೇಲೆ ನೆಕ್ಸ್ಟ್ ಹಿಂದೆ ಇರೋರು ಅವ್ರ ಹಿಂದೆ ಬಂದರೆ ಯಾವ ನುಗ್ಗಲು ಆಗಲ್ಲ, ಆರಾಮಾಗಿ ಎಲ್ಲರೂ ಹೋಗ್ಬೋದು. ಆದರೆ ಇವ್ರುಗಳಿಗೆ ಹಿಂದೆ ಇರೋರಿಗೆ ಅವ್ರ ಜೊತೆಗೆ ಬೇಗ ಹೋಗ್ಬಿಡ್ಬೇಕು, ದೇವ್ರ ದರ್ಶನ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಮುಂದೆ ಇರೋರ್ನ ತಳ್ಕೊಂಡು ನುಗ್ಕೊಂಡು ಬೇಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಎಷ್ಟೋ ಜನಕ್ಕೆ ಹಿಂಸೆ ಆಗ್ಬಿಡ್ತು. ನಮ್ಮವ್ರಿಗೆಲ್ಲ ನಮ್ಮವ್ರೂ ಎಷ್ಟೋ ಜನ ಆಗದೇ ಇದ್ದವ್ರು, ಮಂಡಿ ನೋವು, ಮೈಕೈ ನೋವು ಅನ್ನೋರಿದ್ರು, ಅವ್ರನ್ನೆಲ್ಲ ನುಗ್ಕೊಂಡು ಹೋಗ್ತಾಯಿದ್ರು. ನನಗೆ ಅದು ನೋಡಿ ಸ್ವಲ್ಪ ಸಿಟ್ಟಂತ ಬಂತು. ಆ ಕ್ಯೂನಲ್ಲೆಲ್ಲ ಎಲ್ಲರನ್ನೂ ಬೈಕೊಂಡೇ ಬರ್ತಾಯಿದ್ದೆ. ಯಾಕೆ ಅಂತಂದರೆ, ಜೊತೆಗೇನು ಅಂತಂದರೆ, ಸುಮಾರು ಜನ ಒಂದು ಒಬ್ಬೊಬ್ಬರೆಲ್ಲ ಒಂದು 2-3 ಜನ ಒಟ್ಟೊಟ್ಟಿಗೆ ಕ್ಯೂನಲ್ಲಿ ಪಾಸ್ ಆಗ್ಬೋದು. ಅಷ್ಟು ಪ್ಯಾಸೇಜ್ ಇತ್ತು. ಅಷ್ಟು ಜಾಗದಲ್ಲಿ ಹಿಂದೆ ಇರೋರೆಲ್ಲ ಬರೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆಮೇಲೆ ಅಡ್ಡ ಹಾಕೊಂಡು ನಿಂತ್ಕೊಂಡ್ವಿ ನಾವು. ಒಂದು ಕ್ಯೂನಲ್ಲಿ ಒಬ್ಬರ ಜೊತೆಗೆ ಇನ್ನೂ ಒಂದು ಇಬ್ಬರು ಜೊತೆಲಿ ಸಾಗ್ಬೋದು, ಅಷ್ಟು ಅಗಲ ಪ್ಯಾಸೇಜ್ ಇತ್ತು. ಅದ್ರ ಮಧ್ಯದಲ್ಲಿ ಹಿಂದೆ ಇರೋರೆಲ್ಲ ಬಂದು ನುಗ್ಬಿಡ್ಬೇಕು ಅನ್ನೋ ಥರ ಆ ಥರ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಬೈಕೊಂಡು, ಏನಕ್ಕೆ ಈ ಥರ ಮಾಡ್ತೀರಾ, ದೇವ್ರ ಜಾಗದಲ್ಲಿ ನಿಮಗೆ ಸ್ವಲ್ಪನೂ ತಾಳ್ಮೆ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀರಾ, ಹಿಂಗೆ ನೋಡಿ ಹಂಗೆ ಹೋಗಿ ಬರ್ತೀರಾ ನೀವುಗಳು, ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ಇರೋಕ್ಕಾಗಲ್ಲ ನಿಮ್ಗಳಿಗೆ, ಏನಕ್ಕೆ ಅಷ್ಟೊಂದು ಆ ಥರ ಇದ್ದರೆ ಮನೇಲಿರಿ, ಏನಕ್ಕೆ ಬರ್ತೀರಾ ನೀವು, ಕ್ಯೂನಲ್ಲಿ ಈ ಥರ ಮಧ್ಯೆ ನುಗ್ಗೋದಾದರೆ ಕ್ಯೂ ಯಾಕೆ ಬೇಕು, ವ್ಯವಸ್ಥೆ ಯಾಕೆ ಬೇಕು ನಿಮ್ಗೆ ಅಂದ್ಕೊಂಡು ಬೈದು ಬಂದೆ ನಾನು ಎಲ್ಲರಿಗೂ. ಮತ್ತು ನಾನು ಕೂಡ ಮುಂದೆ ಹೋಗ್ತಾ ಇರಲಿಲ್ಲ, ಅವರು ಕೂಡ ಹಿಂದೆ ಇರೋನ ಮುಂದೆ ಹೋಗಿ ಬರಲಿತ್ತೆ, ಎಳೆದು ಈಚೆಗೆ ಹಿಂದಕ್ಕೆ ನಿಲ್ಲಿಸ್ತಾ ಇದ್ದೆ ಅವ್ರನ್ನ. ಒಂದೆರಡು ಕಡೆ ಹಂಗೆ ಮಾಡಿದೆ, ನನಗೆ ಅಷ್ಟು ಸಿಟ್ಟು ಬಂತು. ಆಮೇಲೆ ಕೆಲವ್ರು ಅಂದರು, ನಮ್ಮ ಗುಂಪಿನವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ, ಹಂಗಾಗಿ ನೀವು ಹೋಗಿ ಪರವಾಗಿಲ್ಲ ಅಂದರು. ಇಲ್ಲ, ನಾನು ಹೋಗಲ್ಲ, ನಾನು ಹಿಂದೆ ಇರೋನು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರುಗಳನ್ನ ತಡೆದಿಟ್ಟು ಆಮೇಲೆ ಕ್ಯೂನಲ್ಲಿ ಕರೆಕ್ಟಾಗಿ ಹೋದ್ವಿ. ನಾನು ಎಲ್ಲೂ ಅದು ಕೆಲವು ಇನ್ಸಿಡೆಂಟ್ಸ್ಗಳನ್ನ ನೋಡಿದ್ರೆ ಬೇಡ, ಯಾಕೆ ಸ್ವಲ್ಪ ನಿಧಾನಕ್ಕೆ ಹೋದ್ರೆ ಏನಾಯಿತು, ದೇವ್ರ ಜಾಗದಲ್ಲಿ ಮತ್ತೆ ವಾಪಸ್ ಬರ್ತೀವ ನಾವು, ಈ ದೇವ್ರ ದರ್ಶನಗಳನ್ನ ಮಾಡೋಕ್ಕೆ ಮತ್ತೆ ಬರ್ತೀವಿ, ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಲೇಟ್ ಆದರೆ ಏನಾಯಿತು ಅಂದ್ಬಿಟ್ಟು ನಾವು ತಾಳ್ಮೆಯಿಂದನೇ ಹೊರಟ್ವಿ. ಅಂದರೆ ಇಂಥ ಜನಗಳಿಂದನೇ ಹೇಳ್ಬೇಕು ಅಂತಂದರೆ, ಈ ಥರ ಕುಂಭಮೇಳದಲ್ಲಿ ಏನೇನಾಯಿತು ಆ ಥರ ಇನ್ಸಿಡೆಂಟ್ಸ್ಗಳನ್ನ ಆಗೋದು ಅಂತ ಅನಿಸುತ್ತೆ ನನಗೆ. ಮತ್ತು ಕೆಲವು ಕಡೆ ಸ್ವಲ್ಪ ಕ್ಲೀನ್ ಇಲ್ಲ ಅಂತ ಅನಿಸಿದ್ದನ್ನ ಬಿಟ್ಟರೆ ನನಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಖುಷಿ ಅಂತ ಅನ್ನಿಸ್ತು. ಒಂದು ವಾರ ಸ್ವಲ್ಪ ಆರಾಮಾಗಿ ಕಾಲ ಕಳ್ಕೊಂಡು ಬಂದೆ. ಇಷ್ಟು ದಿನ ವೀಡಿಯೋ ಮಾಡದೇ ಇರೋಕ್ಕೆ ಕಾರಣ ಇದೆ ಹೇಳಬೇಕು ಅಂದರೆ, ಒಂದು ವಾರ ದೇವ್ರ ದರ್ಶನ ಅಷ್ಟೇ ಅಲ್ಲದೆ ನನ್ನ ಮಗಳ ಆರೈಕೆ,
ಹಾಗೆ ಮನೆಯಲ್ಲಿ ಪೇಂಟಿಂಗು ಅದು ಇದು ಅಂತ ತುಂಬ ಕೆಲಸಗಳಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.